Hi, hi everybody. Namaste. Let's start the class. ನೋಡಿ ಇವತ್ತು ಆದಷ್ಟು ಡಿಲೇ ಆಗಿದೆ. ಐ ಡೋಂಟ್ ವಾಂಟ್ ಟು ಡಿಲೇ ಅಗೇನ್. ಮತ್ತೆ ಡಿಲೇ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಈ ಸೆಷನ್ ಅನ್ನ ಶುರು ಮಾಡೋಣ. ಈ ಸೆಷನ್ ಅಲ್ಲಿ ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಲಾಸ್ಟ್ 2 ಕ್ಲಾಸ್ ನಿಮಗೆ ನೆನಪಿದೆ ಅನ್ಕೊಂಡಿದ್ದೀನಿ. ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಮೂವ್ ಆನ್. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್, ಮಾತಾಡೋ ಟೈಮಲ್ಲಿ ವಾಟ್ ಎವರ್ ಹ್ಯಾಪನ್, ನಮ್ಮ ಸುತ್ತಮುತ್ತಲು ಏನೆಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲನೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆ ಓಕೆ ಹಾಗಾದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯು ಆರ್ ಇನ್ ಅ ಪ್ಲೇ ಗ್ರೌಂಡ್. ಒಂದು ಪ್ಲೇ ಗ್ರೌಂಡ್ ಅಲ್ಲಿ ಇದ್ದೀರಾ. ಪ್ಲೇ ಗ್ರೌಂಡ್ ಅಲ್ಲಿ ಇದ್ದಾಗ ಯು ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಥವಾ ಯು ಆರ್ ವಾಚಿಂಗ್ ದೇರ್. ಅಲ್ಲಿ ಕುತ್ಕೊಂಡು ಏನೋ ನೋಡ್ತಾ ಇರ್ತೀರಾ, ಯು ಆರ್ ವಾಚಿಂಗ್ ಸಮಥಿಂಗ್. ಅವಾಗ ಅಲ್ಲೇನಾಗ್ತಾ ಇರುತ್ತೆ, ಸಂಬಡಿ ಈಸ್ ಅಂಪೈರಿಂಗ್. ಯಾರೋ ಒಬ್ರು ಅಂಪೈರಿಂಗ್ ಮಾಡ್ತಿರ್ತಾರೆ. ಸಮ್ಒನ್ ಈಸ್ ಅಂಪೈರಿಂಗ್. ಆ ಬೌಲರ್ ಏನ್ ಮಾಡ್ತಿರ್ತಾನೆ, ಈಸ್ ಗೆಟಿಂಗ್ ರೆಡಿ. ಅವ್ನು ರೆಡಿ ಆಗ್ತಾ ಇರ್ತಾನೆ ಫಾರ್ ಬೌಲಿಂಗ್ ಅಲ್ವಾ, ಫಾರ್ ಬೌಲಿಂಗ್. ಹಾಗೇನೆ ಬ್ಯಾಟ್ಸ್ಮನ್ ಏನ್ ಮಾಡ್ತಿರ್ತಾನೆ, ಆ ಬ್ಯಾಟ್ಸ್ಮನ್ ಈಸ್ ಪ್ರಿಪೇರಿಂಗ್ ಟು ಬ್ಯಾಟ್. ಅವನು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಬ್ಯಾಟ್ಸ್ಮನ್ ಈಸ್ ಗೆಟಿಂಗ್ ರೆಡಿ ಫಾರ್ ಬ್ಯಾಟಿಂಗ್. ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗೇನೆ ಆಡಿಯನ್ಸ್ ಎಲ್ಲ ಏನ್ ಮಾಡ್ತಿರ್ತಾರೆ, ಪ್ರೇಕ್ಷಕರು, ಆಡಿಯನ್ಸ್ ಆರ್ ವಾಚಿಂಗ್ ಮ್ಯಾಚ್. ಅವರೆಲ್ಲ ಮ್ಯಾಚ್ ನೋಡ್ತಾ ಇರ್ತಾರೆ, ಆರ್ ವಾಚಿಂಗ್ ಮ್ಯಾಚ್. ಹೀಗೆ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಏನೆಲ್ಲ ಆಗ್ತಾ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ಎಕ್ಸಾಂಪಲ್ಸ್ ನೋಡಿ. ಐ ಆಮ್ ರೀಡಿಂಗ್ ಅ ಬುಕ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ಐ ಆಮ್ ರೀಡಿಂಗ್ ಅ ಬುಕ್. ಹೌದ್ರಾ? ಇಲ್ಲಿ ಈ ಸ್ಟೇಟ್ಮೆಂಟ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಮಾಡುವಾಗ ನಾವು ಏನ್ ಬಳಸ್ತೀವಿ ಅಂತಂದ್ರೆ, ಸಬ್ಜೆಕ್ಟ್ ಯಾವ್ದಾಗಿರ್ಲಿ, ಯಾಮ್ ಅಥವಾ ಈಸ್ ಅಥವಾ ಆರ್ ಜೊತೆಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ಏನು? ವಾಟ್ ಇಸ್ ದಿಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದ್ರೆ, ದಿಸ್ ಇಸ್ ದ ಫೋರ್ತ್ ಫಾರ್ಮ್, 4ನೇ ಫಾರ್ಮ್. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟೇಕ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇದರ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಟುಕ್. ಥರ್ಡ್ ಫಾರ್ಮ್ ಏನಾಗುತ್ತೆ, ಟೇಕನ್. ಹಾಗೇನೆ ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗುತ್ತೆ, ಟೇಕಿಂಗ್ ಆಗುತ್ತೆ. ಈ ING ಫಾರ್ಮ್ ಇರುವಂತ ಈ ಫಾರ್ಮ್ ಅನ್ನ ನಾವು ಏನಂತ ಕರಿತೀವಿ, ಫೋರ್ತ್ ಫಾರ್ಮ್ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೀವಿ. ಟೇಕ್, ಟುಕ್, ಟೇಕನ್. ಇದನ್ನ ಪ್ರೆಸೆಂಟ್ ಇಂಡೆಫಿನೈಟ್, ಪಾಸ್ಟ್ ಸಿಂಪಲ್ ಅಥವಾ ಸಿಂಪಲ್ ಪಾಸ್ಟ್, ಇದನ್ನ ಪಾಸ್ಟ್ ಪಾರ್ಟಿಸಿಪಲ್, ಇದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಯು ಆರ್ ಸ್ಟಡಿಂಗ್ ಫಾರ್ ದ ಎಕ್ಸಾಮ್. ಇಲ್ಲಿ ING ಇದೆ ನೋಡಿ, ಯು ಆರ್ ಸ್ಟಡಿಂಗ್ ಫಾರ್ ದ ಎಕ್ಸಾಮ್. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೇನೆ ಶಿ ಬಂದ್ರೆ, ಹಿ ಬಂದ್ರೆ ಅಥವಾ ಇಟ್ ಬಂದಾಗ ಈಸ್ ಬರುತ್ತೆ. ವಾಚಿಂಗ್ ಆ ಮೂವಿ, ವಿ, ಯು, ದೇ ಅಥವಾ ಸಬ್ಜೆಕ್ಟ್ ಪ್ಲೂರಲ್ ಬಂದಾಗ ಏನ್ ಬರುತ್ತೆ, ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಬರುತ್ತೆ. ಅಂದ್ರೆ ನಮ್ಗೆ ಗೊತ್ತಾಯ್ತು, ಸಿಂಗ್ಯುಲರ್ ಇದ್ರೆ ಐ ಇದ್ದಾಗ ಯಾಮ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಪ್ಲಸ್ ING. ಯು ಇದ್ರೆ ಆರ್ ಬರುತ್ತೆ ಪ್ಲಸ್ ING ಫಾರ್ಮ್ ಬರುತ್ತೆ. ಆದ್ರೆ ಹಿ, ಶಿ ಇಟ್ಟಿದ್ದಾಗ ಈಸ್ ಬರುತ್ತೆ ಪ್ಲಸ್ ING ಬರುತ್ತೆ. ವಿ, ಯು, ದೇ ಇದ್ದಾಗ ಆರ್ ಪ್ಲಸ್ ING ಬರುತ್ತೆ. ಹೀಗೆ ಸೆಂಟೆನ್ಸ್ಗಳು ಆಗುತ್ತೆ. ಕ್ವಶನ್ ಮಾಡುವಾಗ, ಅದ್ ನೆಗೆಟಿವ್ ಮಾಡುವಾಗ ಏನ್ ಮಾಡ್ತೀವಿ, ಈ ಹೆಲ್ಪಿಂಗ್ ವರ್ಬ್ ಮತ್ತೆ ING ಫಾರ್ಮ್ ಇದ್ರ ನಡುವೆ ನಾವು ನಾಟ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ರೀಡಿಂಗ್ ಅ ಬುಕ್. ಯು ಆರ್ ನಾಟ್ ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್. ಹಿ ಅಥವಾ ಶಿ ಅಥವಾ ಇಟ್ ಬಂದಾಗ ಹೆಲ್ಪಿಂಗ್ ವರ್ಬ್ ಬರುತ್ತೆ ಪ್ಲಸ್ ING ಫಾರ್ಮ್ ನಡುವೆ ನಾಟ್ ಅನ್ನ ಆಡ್ ಮಾಡ್ತೀವಿ. ಯು, ವಿ ಮತ್ತೆ ದೇ ಬಂದಾಗ ಆರ್ ಬರುತ್ತೆ ಪ್ಲಸ್ ನಾಟ್ ಪ್ಲಸ್ ING ಬರುತ್ತೆ. ಹೀಗೆ ನಾವೇನ್ ಮಾಡ್ತೀವಿ, ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಕ್ವಶನ್ ಮಾಡುವಾಗ ಸ್ವಲ್ಪ ಹೇರಾಫೇರಿ ಆಗುತ್ತೆ. ಹೆಂಗಾಗುತ್ತೆ, ಐ ಆಮ್ ರೀಡಿಂಗ್ ಅ ಬುಕ್ ಏನಾಗುತ್ತೆ, ಯಾಮ್ ಐ ರೀಡಿಂಗ್ ಅ ಬುಕ್, ರೈಟ್? ಹಾಗೇನೆ ಆರ್ ಯು
ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್. ನೋಡಿ, ಯು ಆರ್ ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್ ಏನಾಯ್ತು? ಆರ್ ಯು ಸ್ಟಡಿಂಗ್ ಫಾರ್ ದಿ ಎಕ್ಸಾಮ್? ಈಸ್ ಹಿ, ಈಸ್ ಶಿ, ಅಥವಾ ಈಸ್ ಇಟ್ ವಾಚಿಂಗ್ ಅ ಮೂವಿ? ಆರ್ ವಿ, ಆರ್ ಯು, ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್? ಹೀಗೆ ಏನಾಗುತ್ತೆ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡುವಾಗ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆನಂತರ ಸಬ್ಜೆಕ್ಟ್, ಆನಂತರ ಪ್ರೆಸೆಂಟ್ ಪಾರ್ಟಿಸಿಪಲ್ ಬಂದು ಮುಂದಿನ ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಬರುತ್ತೆ. ಹೀಗೆ ನಾವು ಕ್ವಶನ್ಸ್ ಮಾಡ್ತೀವಿ. ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡುವಾಗ ಪ್ಲಸ್ ಡಬ್ಲ್ಯೂ ಎಚ್ ವರ್ಡ್ ಕೂಡ ಬರುತ್ತೆ. ಹೇಗೆ ಬರುತ್ತೆ? ಹೀಗೆ ಬರುತ್ತೆ ನೋಡಿ. ವಾಟ್ ಆರ್ ಯು ರೀಡಿಂಗ್? ವೇರ್ ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್? ವೈ ಈಸ್ ಶಿ ಕ್ರೈಯಿಂಗ್? ಹೌ ಆರ್ ಯು ಫೀಲಿಂಗ್? ಈ ರೀತಿ ಡಬ್ಲ್ಯೂ ಎಚ್ ವರ್ಡ್ ಬಂದು ಪ್ಲಸ್ ಹೆಲ್ಪಿಂಗ್ ವರ್ಬ್ ಬಂದು ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಬರುತ್ತೆ. ಓಕೆ, ಹೀಗೆ ನಾವು ಡಬಲ್ ಎಚ್ ಕ್ವಶನ್ಸ್ ಅನ್ನ ಮಾಡ್ತೀವಿ. ಹಾಗೇನೆ ನಾನು ಏನೆಲ್ಲ ವಿಘ್ನಗಳು ಬಂದರೂ ಕೂಡ ಅದನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ವೆನ್ ಯು ಆರ್ ವಾಚಿಂಗ್ ಬ್ಯಾಕ್, ಏನೆಲ್ಲ ಇಲ್ಲಿ ನೀವು ಸ್ಟ್ರಗಲ್ ಮಾಡಿದ್ವಿ, ನೀವೆಷ್ಟು ವೇಟ್ ಮಾಡಿದ್ರಿ, ಐ ಕ್ಯಾನ್ ರಿಯಲೈಸ್. ನೀವು ಕೂಡ ನಿಮ್ಮ ಪೇಷನ್ಸ್ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇಷನ್ಸ್. ಹಾಗೇನೆ ನೀವು ಮಾಡಿದ ಪ್ರಯತ್ನಗಳು ಏನಿರುತ್ತೆ ಇದೆಲ್ಲ ಮುಂದೆ ಫಲ ಕೊಡುತ್ತೆ. ಕೀಪ್ ವಾಚಿಂಗ್, ಸ್ಟಡಿ ಮಾಡ್ತಾರೆ. ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳು ಹೋಗುತ್ತೆ. ನಾವು ಸಮಸ್ಯೆಗಳ ನಡುವೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಈಗ ಸ್ವಲ್ಪ ಎಕ್ಸಸೈಸಸ್ ಇದೆ, ಅವುಗಳನ್ನ ಮಾಡೋಣ. ಯಾಕೆ ನಾನು ಮತ್ತೆ ಮೊದಲಿಂದ ಎಲ್ಲ ಹೇಳಿದೆ ಅಂತಂದ್ರೆ ಅಗೇನ್ ಡಿಸ್ಟರ್ಬೆನ್ಸ್ ಆಗಿದೆ. ಮೇ ಬಿ ಕೆಲವು ಟೈಮ್ ಇರಿಟೇಟ್ ಕೂಡ ಆಗುತ್ತೆ, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಲರ್ನಿಂಗ್. ಕಲಿಯೋದ್ರಾಗ ಇದೆಲ್ಲ ಇಂಪಾರ್ಟೆಂಟ್. ಏನು ಮಾಡಕ್ ಬರಲ್ಲ, ವಿ ಹ್ಯಾವ್ ಟು ಅವಾಯ್ಡ್ ಆಲ್ ದಿಸ್ ಸ್ಟಫ್. ಈಗ ಇಲ್ಲಿ ಏನಿದೆ ಅಂತಂದ್ರೆ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಈ ಸೆಂಟೆನ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಮತ್ತೆ ವಿತ್ ಕರೆಕ್ಟ್ ಫಾರ್ಮ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್. ಕರೆಕ್ಟ್ ಫಾರ್ಮ್ ಅನ್ನ ನೀವು ಮಾಡಬೇಕು. ಇಲ್ಲಿ ನೆಗೆಟಿವ್ ಇದೆ, ಕ್ವಶನ್ ಇದೆ, ಕ್ವಶನ್ಸ್ ಇಲ್ಲ, ಪ್ರಾಬಬ್ಲಿ ನೆಗೆಟಿವ್ ಇದೆ. ನೆಗೆಟಿವ್ ಮತ್ತೆ ಅದನ್ನ ಸೆಂಟೆನ್ಸ್ಗಳನ್ನ ಮಾಡಬೇಕು. ಫಸ್ಟ್, ದ ಚಿಲ್ಡ್ರನ್ ಡ್ಯಾಶ್ ಪ್ಲೇ ಇನ್ ದ ಪಾರ್ಕ್. ಪ್ಲೇ ಇದೆ. ಶಿ ಡ್ಯಾಶ್ ನಾಟ್ ಲಿಸನ್ ಇದೆ. ದೇ ಡ್ಯಾಶ್ ಸ್ಟಡಿ ಇದೆ. ಐ ಡ್ಯಾಶ್ ರೈಟ್. ಹಿ ಡ್ಯಾಶ್ ನಾಟ್ ಕುಕ್ ಅಂತ ಇದೆ. ಸೆಂಟೆನ್ಸ್ಗಳನ್ನ ಮಾಡಿ. ಮಾತಾಡ್ತೇನಪ್ಪ. ಓಕೆ, ನೋಡಿ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಓಕೆ, ನೀವು ಕೂಡ ಅದೇ ಆನ್ಸರ್ ಮಾಡಿದ್ದೀರಾ. ಯಾಕಂದ್ರೆ ಚಿಲ್ಡ್ರನ್ ಸಬ್ಜೆಕ್ಟ್ ಪ್ಲೂರಲ್ ಆಗುತ್ತೆ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಆರ್ ಪ್ಲೇಯಿಂಗ್ ಆಗುತ್ತೆ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ನೆಕ್ಸ್ಟ್ ಒನ್, ಶಿ ಈಸ್ ನಾಟ್. ಶಿ ಈಸ್ ನಾಟ್ ಲಿಸ್ನಿಂಗ್. She is not listening. They are studying. I am writing. Last one. Last one is not cooking. He is not cooking. The children are playing in the park. She is not listening to the teacher. They are studying for their exams. I am writing a letter to my friend. He is not cooking dinner tonight. ಹೀಗೆ ನಾವೇನು ಮಾಡ್ತೀವಿ? ಸೆಂಟೆನ್ಸ್ಗಳನ್ನು ಮಾಡ್ತಾ ಇದೀವಿ. ವೆರಿ ಗುಡ್. ಈಗ ಮಾಡಿದಿರಿ. ಮುಂದೆ ಹೋಗೋಣ. ರೀರೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಂಟು ನೆಗೆಟಿವ್ ಸೆಂಟೆನ್ಸಸ್. ಈ ಸೆಂಟೆನ್ಸ್ಗಳನ್ನು ನೆಗೆಟಿವ್ ಮಾಡಬೇಕು. ನೀವು ನೆಗೆಟಿವ್ ಮಾಡಿ, ಓಕೆ, ಬರೀರಿ. ಓಕೆ, ನೆಗೆಟಿವ್ ಸೆಂಟೆನ್ಸ್ ಮಾಡಿ ಇವುಗಳನ್ನ. ಐ ಆಮ್ ವೇಟಿಂಗ್ ಫಾರ್ ದ ಬಸ್. ದೇ ಆರ್ ವಾಚಿಂಗ್ ಅ ಮೂವಿ.
She is reading a book. We are going to the park. He is playing football. I am not waiting. Correct ಆಗಿದೆ. They are not watching. She is not. Okay. ಓಕೆ, ಈಗೆಲ್ಲರೂ ಮಾಡಿದ್ದೀರಿ. ನಾನು ಮತ್ತೆ ಅದನ್ನು ಹೇಳೋ ಅಗತ್ಯ ಇಲ್ಲ. ಜಸ್ಟ್ ಆ್ಯಡ್ ನಾಟ್. ಇಲ್ಲಿ ಎಲ್ಲೆಲ್ಲಿ ಪ್ಲೇಸಲ್ಲಿ ಇದೆ ಅಲ್ಲೆಲ್ಲ ನಾಟನ್ನ ಆ್ಯಡ್ ಮಾಡಿದರೆ ದಟ್ಸ್ ನೆಗೆಟಿವ್ ಅಲ್ವೇನ್ರಿ? ಅಲ್ಲಿ ನೆಗೆಟಿವ್ ಆಗುತ್ತೆ. ಓಕೆ, ನೆಗೆಟಿವ್ ಮಾಡೋದು ನಿಮ್ಗೆ ಗೊತ್ತಾಯಿತು. ಈಗ ನಾವು ಲೆಟ್ಸ್ ಫ್ರೇಮ್ ಕ್ವಶನ್ಸ್ ಮಾಡೋದನ್ನ ನೋಡೋಣ. ಕ್ವಶನ್ಸ್ ಮಾಡೋದನ್ನು ಕೂಡ ಇಲ್ಲಿ ಮಾಡೋಣ. ದೇ ಆರ್ ಸ್ಟಡಿಂಗ್ ಫಾರ್ ದ ಟೆಸ್ಟ್. ಶಿ ಈಸ್ ಕುಕಿಂಗ್ ಡಿನ್ನರ್. He is not working today. You are listening to music. We are playing video games. ಕ್ವಶನ್ ಆಗಬೇಕು. ಕ್ವಶನ್ ಆಗುವಾಗ ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಹೇಗೆ ಅಂತಂದ್ರೆ ಆರ್ ದೇ ಸ್ಟಡಿಂಗ್. ನೀವು ಮುಂದಿನ ಬರೋದೇನು ಬೇಡ ಅಂದ್ರೆ 3 ಚುಕ್ಕಿ ಇಟ್ಟು ಕ್ವಶನ್ ಮಾರ್ಕ್ ಹಾಕಿದ್ರೆ ಆಯ್ತು. Are they studying? ಕ್ವಶನ್ ಟ್ಯಾಗ್ ಅಲ್ಲ, ಕ್ವಶನ್ಸ್ ಮಾಡಕ್ಕೆ ಹೇಳಿದ್ದೀನಿ. ಕ್ವಶನ್ ಟ್ಯಾಗ್ಸ್ ಅಲ್ಲ, ಕ್ವಶನ್ಸ್. ಓಕೆ. ಈಸ್ ಶಿ ಕುಕಿಂಗ್? ಈಸ್ he not working? Are you listening? ಹಾಗೇನೆ are we playing video games? ಹೀಗೆ ನಾವು ಕ್ವಶನ್ಸ್ ಅನ್ನು ಮಾಡ್ತೀವಿ. ಓಕೆ, ಇದು ನಮಗೆ ಕ್ಲಿಯರ್ ಆಗಿ ಆಯ್ತು. ಈಗ ಮುಂದೆ ಹೋಗೋಣ. ಓಕೆ, ನೀವೆಲ್ಲ ಸೆಂಟೆನ್ಸ್ಗಳನ್ನ ಮಾಡ್ತೀರಿ. ಈಗ ನಾವು ಯೂಸಸ್ ನೋಡೋಣ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವೇರ್ ಡು ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಟು ಎಕ್ಸ್ಪ್ರೆಸ್ ಎನ್ ಆಕ್ಷನ್ ಹ್ಯಾಪನಿಂಗ್ ಅಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್. ನಾನು ಮೊದಲೇ ಹೇಳಿದೆ, ಮಾತಾಡುವ ಸಂದರ್ಭದಲ್ಲಿ ಏನಾರ ಆಗ್ತಾ ಇದ್ರೆ, ಐ ಆಮ್ ರೈಟಿಂಗ್ ಅ ಲೆಟರ್ ಟು ಮೈ ಫ್ರೆಂಡ್, ಅಥವಾ ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಈಗ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಆನ್ಲೈನ್ ಮೇಲೆ ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ. ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಆನ್ಲೈನ್. ಅಲ್ವಾ? ಟು ಡಿಸ್ಕ್ರೈಬ್ ಟೆಂಪರವರಿ ಆಕ್ಷನ್, ಟೆಂಪರವರಿ ಅದು ಆನ್ ಗೋಯಿಂಗ್ ಸಿಚುವೇಶನ್. ಶಿ ಈಸ್ ವರ್ಕಿಂಗ್ ಆಸ್ ಅ ರಿಸೆಪ್ಷನಿಸ್ಟ್ ದಿಸ್ ಸಮ್ಮರ್. ಈ ಸಮ್ಮರ್ ಅವಳು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಈಗ ಫಾರ್ ಎಕ್ಸಾಂಪಲ್ you are working in private schools. ನೀವೆಲ್ಲ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಈಗ ವರ್ಕ್ ಮಾಡ್ತಾ ಇದ್ದೀರಾ? ಈಗ ಸದ್ಯದಕ್ಕೆ ನೋ, ಯು ಆರ್ ವಾಚಿಂಗ್ ಮೈ ಕ್ಲಾಸ್. ಈಗ ನೀವು ವಾಚಿಂಗ್ ಮಾಡ್ತಾ ಇದ್ದೀರಿ. ಯು ಆರ್ ವಾಚಿಂಗ್ ಮೈ ಕ್ಲಾಸ್ ಅಥವಾ ಯು ಆರ್ ಲರ್ನಿಂಗ್ ಇಂಗ್ಲಿಷ್. ಈಗ ಸದ್ಯಕ್ಕೆ ಯು ಆರ್ ಲರ್ನಿಂಗ್ ಇಂಗ್ಲಿಷ್. ಆದ್ರೂ ನಾನು ಏನು ಹೇಳ್ತೀನಿ, ಯು ಆರ್ ವರ್ಕಿಂಗ್ ಇನ್ ಪ್ರೈವೇಟ್ ಸ್ಕೂಲ್ಸ್. ಇದು ಟೆಂಪರವರಿಯಾಗಿ ನೀವೇನು ಮಾಡ್ತಾ ಇದ್ದೀರಾ? ನೀವು ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಅಥವಾ ಈಗ ನಡೀತಾ ಇರೋದನ್ನ ನಾವು ಹೇಳ್ತೀವಿ.
ಅದ್ರ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಮಾತಾಡೋ ಟೈಮಲ್ಲೇ ನಡೀತಿರ್ಬೇಕು ಅಂತನೂ ಇಲ್ಲ. ಗೊತ್ತಾಯ್ತಾ? ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮಾತಾಡೋ ಟೈಮಲ್ಲಿ ಏನಾರ ಆಗ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಹೇಳ್ಬೋದು. ಒಂದು ಟೆಂಪರರಿ ಸಿಚುವೇಶನ್ ಅಥವಾ ಆನ್ ಗೋಯಿಂಗ್ ಸಿಚುವೇಶನ್ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೈ ಬ್ರದರ್ ಈಸ್ ಏನ್ ಮಾಡ್ತಾರೆ ನಿಮ್ಮ ಅಂಕಲ್? Okay, no. My brother is campaigning for ಕಮ್ಯುನಿಸ್ಟ್ಗೆ ಅವನು ಕ್ಯಾಂಪೇನಿಂಗ್ ಹೋಗಿದ್ದಾನೆ. ಮೈ ಬ್ರದರ್ ಈಸ್ ಕ್ಯಾಂಪೇನಿಂಗ್ ಫಾರ್ ಕಮ್ಯುನಿಸ್ಟ್ ಪಾರ್ಟಿಗೆ ಅವನು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾನೆ. ಇಟ್ಸ್ ಜಸ್ಟ್ ವಾಟ್ ಈಸ್ ಹ್ಯಾಪನಿಂಗ್. ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ. ಟು ಟಾಕ್ ಅಬೌಟ್ ಫ್ಯೂಚರ್ ಅರೇಂಜ್ಮೆಂಟ್, ಒಂದು ಪ್ಲಾನ್ ಇದೆ ನಿಮ್ಮ ತಲೆಯಲ್ಲಿ ಅಂತಂದ್ರೆ ಹೇಳ್ಬೋದು. ವಿ ಆರ್ ಗೋಯಿಂಗ್ ಟು ದ ಮೂವೀಸ್ ಟು ನೈಟ್. ಈ ನಾನೇನ್ ಮಾಡ್ತಾ ಇದ್ದೀನಿ, ವಿ ಆರ್ ಗೋಯಿಂಗ್ ಟು ದ ಮೂವೀಸ್ ಟು ನೈಟ್. ಇವತ್ತು ರಾತ್ರಿ ಮೂವೀಸ್ಗೆ ಹೋಗ್ತಾ ಇದ್ದೀನಿ, ಹೌದ್ರಾ? ಮತ್ತೆ ಆನ್ ಸಂಡೇ ನಾನು ಏನ್ ಮಾಡ್ತಾ ಇದ್ದೀನಿ, ದಿಸ್ ಮಂಡೇ ಐ ಆಮ್ ಗೋಯಿಂಗ್ ಟು ದಾವಣಗೆರೆ. ನಾನು ಈ ಸಂಡೇ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ದಿಸ್ ಸಂಡೇ ಐ ಆಮ್ ಗೋಯಿಂಗ್ ಟು ದಾವಣಗೆರೆ. ಈ ಮಂಡೇ ಬರೋ ನೆಕ್ಸ್ಟ್ ಮಂಡೇ ಏನಿದೆ, ಐ ಆಮ್ ಗೋಯಿಂಗ್ ಟು ದಾವಣಗೆರೆ. ಅಂದ್ರೆ ಏನಾದ್ರೂ ಪ್ಲಾನ್ ಇದೆ ನಿಮಗೆ ಹೇಳ್ಬೋದು. ಯು ಕ್ಯಾನ್ ಸೇ ಯುವರ್ ಪ್ಲಾನ್ಸ್ ಯೂಸಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಇಟ್ಕೊಂಡು ಹೇಳ್ಬೋದು. ಗೊತ್ತಾಯ್ತಾ? ಟು ಎಕ್ಸ್ಪ್ರೆಸ್ ಚೇಂಜಿಂಗ್ ಅಥವಾ ಚೇಂಜಿಂಗ್ ಸಿಚುವೇಶನ್, ಟ್ರೆಂಡ್ ಏನೋ ಚೇಂಜ್ ಆಗ್ತಾ ಇದ್ರೆ, ದ ವೆದರ್ ಈಸ್ ಗೆಟ್ಟಿಂಗ್ ವಾರ್ಮರ್ ಎವ್ರಿ ಡೇ. ದಿನ ಬಿಸಿ ಹೆಚ್ಚಾಗ್ತಾ ಇದೆ. ದ ವೆದರ್ ಈಸ್ ಗೆಟ್ಟಿಂಗ್ ವಾರ್ಮರ್ ಎವ್ರಿ ಡೇ. ದಿನ ಹೀಟ್ ಜಾಸ್ತಿ ಆಗ್ತಾ ಇದೆ. ಟು ಎಕ್ಸ್ಪ್ರೆಸ್ ಅನ್ ಅನಾಯಿಂಗ್ ಆರ್ ಇರಿಟೇಟಿಂಗ್ ಆಕ್ಷನ್. ಒಂದು ಅನಾಯಿಂಗ್ ಇರ್ತದೆ, ಕೆಲವರು ತುಂಬಾ ಇರಿಟೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದ ಇಂಟರ್ನೆಟಿಂಗ್ ಈಸ್ ಡಿಸ್ಕನೆಕ್ಟಿಂಗ್. ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗ್ತಾ ಇದೆ. ದ ಇಂಟರ್ನೆಟ್ ಈಸ್ ಡಿಸ್ಕನೆಕ್ಟಿಂಗ್. ಅಥವಾ ಹಿ ಈಸ್ ಆಲ್ವೇಸ್ ಇಂಟರಪ್ಟಿಂಗ್ ಮೀ ವೈಲ್ ಐ ಆಮ್ ಸ್ಪೀಕಿಂಗ್. ಕೆಲವರು ಮಾತಿನಲ್ಲಿ ಅಡ್ಡಡ್ಡ ಬರ್ತಾರೆ. ಹಿ ಈಸ್ ಆಲ್ವೇಸ್ ಇಂಟರಪ್ಟಿಂಗ್ ಮೀ ವೈಲ್ ಐ ಆಮ್ ಸ್ಪೀಕಿಂಗ್. ಹೀಗೆ ಕೂಡ ಹೇಳ್ಬೋದು. ನೋಡಿ, ಕೆಲವೊಂದು ವರ್ಬ್ಸ್ ಜೊತೆಗೆ ಸಿ, ಹಿಯರ್, ಫೀಲ್ ಇವುಗಳೆಲ್ಲ ಏನಕ್ಕತ್ತೆ, ಪರ್ಸೆಪ್ಷನ್ಗೆ ಸಂಬಂಧಪಟ್ಟಿರುವಂಥವು. ಇವುಗಳ ಜೊತೆಗೆ ನಾವೇನ್ ಮಾಡ್ತೀವಿ, ಹೆಚ್ಚು ಬಳಕೆ ಮಾಡಲ್ಲ. ಮಾಡಿದ್ರೆ ಅರ್ಥ ಬೇರೆ ಆಗುತ್ತೆ. ಐ ಆಮ್ ಹಿಯರಿಂಗ್ ಸ್ಟ್ರೇಂಜ್ ನಾಯ್ಸಸ್ ಫ್ರಮ್ ದ ಅಟಿಕ್. ಅಟ್ಟದಿಂದ ಏನೋ ನನಗೆ ಕೇಳಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಸ್ಟ್ರೇಂಜ್. ಓಕೆ. ವಿತ್ ವರ್ಬ್ಸ್ ಲೈಕ್ ಗೋ, ಕಮ್, ಲೀವ್ ನಾವೇನ್ ಮಾಡ್ತೀವಿ, ವಿ ಯೂಸ್ ING ಯೂಸ್ ಮಾಡಿದ್ರೆ ಟು ಎಕ್ಸ್ಪ್ರೆಸ್ ಫ್ಯೂಚರ್ ಪ್ಲಾನ್ ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಹೇಳೋದಕ್ಕೆ ಬಳಸ್ತೀವಿ. ದೇ ಆರ್ ಕಮಿಂಗ್ ಟು ವಿಸಿಟ್ ಅಸ್ ನೆಕ್ಸ್ಟ್ ವೀಕ್. ಅವರು ನೆಕ್ಸ್ಟ್ ವೀಕ್ ನಮ್ಮನ್ನ ವಿಸಿಟ್ ಮಾಡ್ತಾರೆ. ದೇ ಆರ್ ಕಮಿಂಗ್ ಟು ವಿಸಿಟ್ ಅಸ್ ನೆಕ್ಸ್ಟ್ ವೀಕ್. ದೇ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿವಾಲಿ. ದೇ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿವಾಲಿ. ಹಿಂಗೆ ನಾವು ಏನಾದ್ರೂ ಗೋ ಮತ್ತೆ ಕಮ್ ಮತ್ತೆ ಲೀವ್ ಜೊತೆಗೆ ಏನಾದ್ರೂ ಬಳಕೆ ಮಾಡ್ತಾ ಇದ್ರೆ, ದಿಸ್ ಫ್ರೈಡೆ ಐ ಆಮ್ ಗೋಯಿಂಗ್ ಟು ಟೆಂಪಲ್ ಹೇಳ್ಬೋದು. ದಿಸ್ ಫ್ರೈಡೆ ಐ ಆಮ್ ಗೋಯಿಂಗ್ ಟು ಟೆಂಪಲ್. ದಿಸ್ ಸಂಡೇ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಈ ರೀತಿ ಕೂಡ ನೀವು ಹೇಳ್ಬೋದು. ನೀವು ಒಂದು ನೆನಪಿಟ್ಕೊಳ್ಳಿ, 3 ಪರ್ಮನೆಂಟ್ ಆಗಿ ಹೇಳೋದಂತಂದ್ರೆ, ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಮಾತಾಡೋ ಟೈಮಲ್ಲಿ ಏನೋ ನಡೀತಾ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತೀವಿ. ಅಥವಾ ನಿಮ್ಮ ತಲೆಯಲ್ಲಿ ಪ್ಲಾನ್ ಇದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತೀವಿ. ಅಥವಾ ಏನೋ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಹೇಳ್ತೀವಿ, ದ ವಾಟರ್ ಈಸ್ ಬಾಯ್ಲಿಂಗ್, ದ ಚಿಲ್ಡ್ರನ್ ಆರ್ ಗೆಟಿಂಗ್ ಸ್ಪಾಯ್ಲ್ಡ್. ಹಿಂಗೇನಾದ್ರೂ ಹೇಳ್ಬೋದು. ಓಕೆ, ಎನಿವೆ ಇಲ್ಲಿ ಕೆಲವೊಂದು ಏನಿದೆ, ಕರೆಕ್ಟ್ ಫಾರ್ಮ್ ಅನ್ನ ನೀವು ಪ್ಲಾನ್ ಮಾಡಿ ಬರಿಬೇಕು. ಓಕೆ, ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್. ಕರೆಕ್ಟ್ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕು. 1, 2, 3 ಮಾಡೋಣ, ಏನಾಗಲ್ಲ. ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮಗೆ. ಓಕೆ, ಇಲ್ಲಿದೆ, ದ ಸ್ಟೂಡೆಂಟ್ ಡ್ಯಾಶ್ ಫಾರ್ ದೇರ್ ಫೈನಲ್ ಎಕ್ಸಾಮ್ಸ್. It dash heavily outside. My sister dash TV at the moment. We dash a surprise party for our friend. The baby dash peacefully in the crib. ಇಲ್ಲಿ ಸೆಂಟೆನ್ಸ್ ಇದೆ.
ಏನ್ ಮಾಡ್ತೀರಾ? ಮಾಡ್ತಾ ಇದ್ದೀರಾ. ಯು ಆರ್ ಡೂಯಿಂಗ್. ಫಸ್ಟ್ ಅದು ಫಿಲ್ ಮಾಡೋದಷ್ಟೇ ಬರ್ಬಿಡಿ ಸಾಕು. ಇದು ಫಿಲ್ಲಿಂಗ್ ದ ಬ್ಲಾಂಕ್ಸ್ ಸೆಂಟೆನ್ಸ್ ಮಾಡೋ ಅಗತ್ಯ ಇಲ್ಲ. ಓಕೆ, ಪ್ಲೂರಲ್ ಇದೆ, ಹಾಗಾಗಿ ಆರ್ ಸ್ಟಡಿಂಗ್. ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ರೇನಿಂಗ್. ಇದು ಕೂಡ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ನಾಟ್ ವಾಚಿಂಗ್. ಹಾಗೇನೆ ವಿ ಆರ್ ಪ್ಲಾನಿಂಗ್. ದ ಬೇಬಿ ಈಸ್ ಸ್ಲೀಪಿಂಗ್. ಓಕೆ, ಹೀಗೆ ನಾವೇನ್ ಮಾಡಿದ್ವಿ, ಸೆಂಟೆನ್ಸಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಮುಂದೆ ಹೋಗೋಣ. ಐಡೆಂಟಿಫೈ ದ ಯೂಸ್ ಆಫ್ ಪ್ರಿಂಟ್. ಐಡೆಂಟಿಫೈ ಯೂಸ್ ಅನ್ನು ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ಐಡೆಂಟಿಫೈ ಮಾಡೋಣ ಅಂತಂದ್ರೆ ಸ್ವಲ್ಪ ಟ್ರಿಕ್ಕಿ ಇದೆ. ಈಗ ನಾನೇ ಮಾಡ್ತೀನಿ. ಐ ಆಮ್ ಲಿವಿಂಗ್ ಫಾರ್ ದ ವರ್ಕ್ ಇನ್ ಫ್ಯೂ ಮಿನಿಟ್ಸ್ ಅಂದ್ರೆ ಹ್ಯಾಪನಿಂಗ್. ಒಂದು ನಿಯರ್ ಫ್ಯೂಚರ್ ಏನಾದರೂ ಆಗ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಐ ಆಮ್ ಲಿವಿಂಗ್ ಅಂತ ಹೇಳ್ತೇವೆ. ಶಿ ಈಸ್ ಆಲ್ವೇಸ್ ಕಂಪ್ಲೇನಿಂಗ್ ಅಂತಂದ್ರೆ ಇರಿಟೇಟಿಂಗ್. ಯಾವ್ದಾದ್ರು ಇರಿಟೇಟಿಂಗ್ ಇತ್ತು ಅಂತಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಶಾಪಿಂಗ್ ಮಾಲ್ ಇನ್ ಅವರ್ ಟೌನ್. ಇದು ಕೂಡ ಫ್ಯೂಚರ್ ಪ್ಲಾನ್ ಅನ್ನ ಹೇಳೋದಕ್ಕೆ ಬಳಕೆ ಮಾಡ್ತಾ ಇದ್ವಿ. ದ ಟೀಮ್ ಈಸ್ ಪರ್ಫಾರ್ಮಿಂಗ್ ವೆಲ್ ದಿಸ್ ಸೀಸನ್ ಅಂತಂದ್ರೆ ಇದು ಕೂಡ ಏನಿದೆ, ಚೇಂಜಿಂಗ್ ಟ್ರೆಂಡ್ ಅನ್ನ ನಾವು ಹೇಳ್ತಾ ಇದೀವಿ. ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಟ್ ಅ ಫ್ಯಾನ್ಸಿ ರೆಸ್ಟೋರೆಂಟ್ ಟುನೈಟ್ ಅಂತಂದ್ರೆ ವಿ ಆರ್ ಹ್ಯಾವಿಂಗ್. ಈಗ ಪ್ರೆಸೆಂಟ್ ಹ್ಯಾಪನಿಂಗ್ ಏನ ಆಗ್ತಾ ಇದೆ ಏನಪ್ಪ, ವಿ ಆರ್ ಫ್ಯೂಚರ್ ಪ್ಲಾನ್ ಕೂಡ ಆಗುತ್ತೆ. ವಿ ಆರ್ ಹ್ಯಾವಿಂಗ್ ಡಿನ್ನರ್ ಅಟ್ ಎ ಫ್ಯಾನ್ಸಿ ರೆಸ್ಟೋರೆಂಟ್ ಟುನೈಟ್ ಅಂದ್ರೆ ಇದು ಕೂಡ ನಿಯರ್ ಫ್ಯೂಚರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಐ ಅಗ್ರಿ ವಿತ್ ಯು. ನೋಡಿ, ಐ ಆಮ್ ಲಿವಿಂಗ್ ಫಾರ್ ವರ್ಕ್ ಇನ್ ಫ್ಯೂ ಮಿನಿಟ್ಸ್ ಅಂದ್ರೆ ನಿಯರ್ ಫ್ಯೂಚರ್. ಶಿ ಈಸ್ ಆಲ್ವೇಸ್ ಕಂಪ್ಲೇನಿಂಗ್ ಅಂದ್ರೆ ಇರಿಟೇಟಿಂಗ್ ಥಿಂಗ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫ್ಯೂಚರ್ ಪ್ಲಾನ್ ಅನ್ನ, ಟ್ರೆಂಡ್ ಅನ್ನ ಮತ್ತೆ ನಿಯರ್ ಫ್ಯೂಚರ್ ನ ಇಂಡಿಕೇಟ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ವಿ. ಫ್ರೇಮಿಂಗ್ ಕ್ವಶನ್ಸ್. ಈಗ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ ಇವತ್ತು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಏನ್ ಸರ್ ಚೇಂಜ್ ಮಾಡಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ನೋ ಕ್ವಶನ್ಸ್ ಅನ್ನು ಹೇಗೆ ಮಾಡ್ತೀವಿ. ಆರ್ ಯು ಸ್ಟಡಿಂಗ್ ಫಾರ್ ದ ಎಕ್ಸಾಮ್, ಹಾಗೇನೆ ಎಸ್ ಆರ್ ನೋ ಕ್ವಶನ್ಸ್ ಅನ್ನ WH ಇಲ್ಲ ಅಂದ್ರೆ ಅದ್ರ ಎಸ್ ಆರ್ ನೋ ಕ್ವಶನ್ಸ್ ಅಂತೀವಿ. ವಾಟ್ ಆರ್ ಯು ಡೂಯಿಂಗ್, ಇವೆಲ್ಲ WH ಕ್ವಶನ್ಸ್. ವೇರ್ ಆರ್ ಯು ಗೋಯಿಂಗ್, ವೈ ಈಸ್ ಶಿ ಕ್ರೈಯಿಂಗ್, ಹೌ ಆರ್ ಯು ಫೀಲಿಂಗ್. ಇವತ್ತು ಸ್ವಲ್ಪ ನಾನು ನಿಮಗೆ ಒಂದು ಸಣ್ಣ ಚೇಂಜ್ ಮಾಡಿದ್ದೀನಿ. ಏನಪ್ಪಾ ಚೇಂಜ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಫಸ್ಟ್ ಈಗ ಇಲ್ಲೇನಿದೆ, ಒಂದು ಸಿಚುವೇಶನ್ ಇದೆ. ಹಿಯರ್ ವಿ ಹ್ಯಾವ್ ಅ ಸಿಚುವೇಶನ್. ನೀವೇನ್ ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಒಂದು WH ಕ್ವಶನ್ಸ್ ಅನ್ನ ಮಾಡಬೇಕು. ಸಿಚುವೇಶನ್ ಕೊಟ್ಟಿದೀವಿ, ಅದ್ ತಕ್ಕ ಹಾಗೆ ನೀವು ಮಾಡ್ಬೇಕು. ನಾ ಫಸ್ಟ್ ಒನ್ ನಾನು ಮಾಡ್ತೀನಿ. ಆಸ್ಕ್ ಸಮ್ ಒನ್ ವಾಟ್ ದೇ ಆರ್ ಡೂಯಿಂಗ್. ನೀವೇನ್ ಮಾಡ್ತಾ ಇದ್ದೀರಾ ಅಂತ ಯಾರಿಗಾದ್ರೂ ಕೇಳಬೇಕು. ನಾವು ಸಿಂಪಲ್ ಇದೆ, ವಾಟ್ ಆರ್ ಯು ಡೂಯಿಂಗ್. ನಾನೇನ್ ಮಾಡಿದೆ, ವಾಟ್ ಆರ್ ಯು ಡೂಯಿಂಗ್. ಇದರಲ್ಲಿ ಆಕ್ಚುಲಿ ಚೇಂಜ್ ನಾನು ಮಾಡಿರೋದು ಈ ಕೆಳಗಡೆ ಬರುತ್ತೆ. ಈಗ ಇದನ್ನ ಮಾಡೋಣ. ಇನ್ಕ್ವೈರ್ ಅಬೌಟ್ ದ ರೀಸನ್ ಫಾರ್ ಸಮ್ ಒನ್ಸ್ ಲಾಫ್ಟರ್. ಯಾರೋ ನಗ್ತಾ ಇದ್ದಾರೆ, ನಿಮ್ಮ ನಗುವಿಗೆ ಕಾರಣ ಏನು ಅಂತ ಕ್ವಶನ್ ಕೇಳ್ಬೇಕು. ಹೆಂಗ್ ಕೇಳ್ತೀರಾ? ಒಂದು ನಿಮಿಷ ಅವ್ರಿಗೆ ಮಾಡಿಸ್ಬಿಟ್ರಲ್ಲ. ಇದಕ್ಕೆ ಬರುತ್ತೆ, ವೈ ಆರ್ ಯು ಲಾಫಿಂಗ್. ನೆಕ್ಸ್ಟ್, ಆಸ್ಕ್ ವೇರ್ ಅ ಗ್ರೂಪ್ ಆಫ್ ಪೀಪಲ್ ಈಸ್ ಗೋಯಿಂಗ್. ಅವ್ರು ಮಾಡಿ. ಒಂದು ನಿಮಿಷ. ಏನ್ ಬರುತ್ತೆ, ಆಸ್ಕ್ ಅ ಗ್ರೂಪ್ ಆಫ್ ಪೀಪಲ್
ಆಸ್ಕ್ ವೇರ್ ಆ ಗ್ರೂಪ್ ಆಫ್ ಪೀಪಲ್ ಗೋಯಿಂಗ್ ಬೈ ಏನಂತ ಬರುತ್ತೆ, ವೇರ್ ಅವರೇ ಕೊಟ್ಟಿದ್ದಾರೆ, ವೇರ್ ಆರ್ ಯು ಗೋಯಿಂಗ್ ಹೇಳ್ಬೋದು, ವೇರ್ ಆರ್ ಯು ಗೋಯಿಂಗ್, ಯು ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಬಂದ್ಬಿಡ್ತಾರೆ. ವೈ ಆರ್ ದೇ ಲಾಫಿಂಗ್, ಇನ್ಕ್ವೈರ್ ಅಬೌಟ್ ದ ರೀಸನ್, ರೀಸನ್ ಅಂತ ಇದೆ ಹಾಗೆ ವೈ ಬರಬೇಕು. ಓಕೆ, ಇರ್ಲಿ ಪರವಾಗಿಲ್ಲ, ಆಕ್ಚುಲಿ ಇದೆಲ್ಲ ನಾನು ಹೇಳಕ್ ಕೊಟ್ಟಿರೋದು. ಆಸ್ಕ್ ಸಮ್ವನ್ ಹೌ ಈಸ್ ಫೀಲಿಂಗ್, ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು. ಏನ್ ಕೇಳ್ತೀರಾ? ಹೌ ಆರ್ ಯು ಫೀಲಿಂಗ್, ಎಸ್ ಕರೆಕ್ಟ್ ಇದೆ. ಹೌ ಆರ್ ಯು ಫೀಲಿಂಗ್, ಹೌ ಆರ್ ಯು ಫೀಲಿಂಗ್. ಆಸ್ಕ್ ವಾಟ್ ಅ ಪರ್ಸನ್ ಈಸ್ ರೀಡಿಂಗ್, ವಾಟ್ ಆರ್ ಯು ರೀಡಿಂಗ್, ಇವೆಲ್ಲ ಸುಮ್ಮನೆ ನಾನು ನಿಮಗೆ ಕ್ವಶನ್ ಕೇಳಿದ್ದು. ಓಕೆ, ಇರಲಿ, ಇದೆಲ್ಲ ಮುಖ್ಯ. ಇಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾ ಇದ್ದೀನಿ, ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ನಂತರ ನಿಮಗೆ ಕ್ವಶನ್ಸ್ ಇದೆ. ಓಕೆ, ಈಗ ಇವುಗಳನ್ನ ಓದ್ಕೊಂಡು ನೀವು ಈ ಪ್ಯಾರಾಗ್ರಾಫ್ನ ಓದ್ಕೊಂಡು ಈ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕು. ಯಾಕೆ ಹಿಂಗೆ ಕೊಟ್ಟಿದ್ದೀನಿ, ನಾನು ನಿಮ್ಗೊಂದು 2 ಪ್ಯಾರಾಗ್ರಾಫ್ ಮಾಡಿಸ್ತೀನಿ. ನಿಮ್ಮ ಎಕ್ಸಸೈಸ್ಗೋಸ್ಕರ ನೀವು ವರ್ಕ್ ಮಾಡೋದಕ್ಕೋಸ್ಕರ ನಾನು 5 ಪ್ಯಾರಾಗ್ರಾಫ್ ಇಟ್ಟಿದ್ದೀನಿ. ಓಕೆ, 5 ಪ್ಯಾರಾಗ್ರಾಫ್ನ ನೀವು ಓದ್ಕೋಬೇಕು. ನಾನು 2 ಪ್ಯಾರಾಗ್ರಾಫ್ನ ಕ್ಲಾಸ್ ರೂಮಲ್ಲಿ ಮಾಡಿಸ್ತೀನಿ, 3 ಪ್ಯಾರಾಗ್ರಾಫ್ನ ನಿಮಗೆ ಕೊಡ್ತೀನಿ. ಓಕೆ, ಸಣ್ಣ ಸಣ್ಣ ಪ್ಯಾರಾಗ್ರಾಫ್ಗಳಿದೆ, ಪರ್ಪಸ್ಫುಲಿ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ನ ING ಇರೋ ಹಾಗೆ ಮಾಡ್ಕೊಂಡಿದ್ದೀನಿ. ಓಕೆ, ವಾಟ್ ಈಸ್ ದ ಫಸ್ಟ್ ಕ್ವಶನ್ಸ್ ಓದೋಣ, ಆನಂತರ ಪ್ಯಾಸೇಜ್ ಓದೋಣ. ವಾಟ್ ಈಸ್ ದ ಪರ್ಸನ್ ಡೂಯಿಂಗ್ ಇನ್ ದ ಪ್ಯಾರಾಗ್ರಾಫ್, ಒಬ್ಬ ವ್ಯಕ್ತಿ ಇದ್ದಾನೆ ಇಲ್ಲಿ, ಅವನು ಏನು ಮಾಡ್ತಾ ಇದ್ದಾನೆ ನೀವು ಹೇಳಬೇಕು. ವಾಟ್ ಈಸ್ ಕಾಸಿಂಗ್ ಅ ಡಿಸ್ಟರ್ಬೆನ್ಸ್, ಡಿಸ್ಟರ್ಬೆನ್ಸ್ ಯಾಕೆ ಆಗ್ತಾ ಇದೆ ಅದನ್ನು ಹೇಳಬೇಕು. ವಾಟ್ ಈಸ್ ದ ಪರ್ಸನ್ ಕನ್ಸಿಡರಿಂಗ್ ಡೂಯಿಂಗ್, ಅವನು ಏನೋ ಮಾಡ್ಬೇಕು ಅನ್ಕೊಂಡಿದ್ದಾನೆ, ಏನು ಮಾಡ್ಬೇಕು ಅನ್ಕೊಂಡಿದ್ದಾನೆ, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಇದೇ ರೀತಿ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಇರ್ತವೆ. ಇಲ್ಲಿ ಅವನು ಹೇಳ್ತಾನೆ, ಐ ಆಮ್ ಸಿಟ್ಟಿಂಗ್ ಇನ್ ಮೈ ರೂಮ್ ವರ್ಕಿಂಗ್ ಆನ್ ಅನ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಮೈ ಜಾಬ್, ನನ್ನ ಜಾಬಿಗೋಸ್ಕರ ನಾನು ಒಳ್ಳೆ ಇಂಪಾರ್ಟೆಂಟ್ ಜಾಬ್ ಕೆಲಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ದ ಡೆಡ್ ಲೈನ್ ಈಸ್ ಅಪ್ರೋಚಿಂಗ್, ಅಂದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಡೆಡ್ ಲೈನ್ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಫೋಕಸ್ ಆನ್ ಕಂಪ್ಲೀಟಿಂಗ್ ದ ಟಾಸ್ಕ್, ಅವನು ಫೋಕಸ್ ಮಾಡ್ತಾ ಇದ್ದಾನೆ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ. ಹವೆವರ್ ಮೈ ರೂಮ್ ಮೇಟ್ ಈಸ್ ಬ್ಲಾಸ್ಟಿಂಗ್ ಮ್ಯೂಸಿಕ್, ಅವನ ರೂಮ್ ಮೇಟ್ ಮ್ಯೂಸಿಕ್ ಬಾರಿಸ್ತಾ ಇದ್ದಾನೆ ಫ್ರಮ್ ದ ಲಿವಿಂಗ್ ರೂಮ್, ಅಂದರೆ ಈ ಕಾಮನ್ ಆಗಿ ಹಾಲ್ ಇರುತ್ತಲ್ಲ ಅಲ್ಲಿ ಮ್ಯೂಸಿಕ್ನ ಅವನು ಪ್ಲೇ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಡಿಫಿಕಲ್ಟ್ ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಕನ್ಸಿಡರಿಂಗ್ ಆಸ್ಕಿಂಗ್ ಹಿಮ್ ಟು ಟರ್ನ್ ಡೌನ್ ದ ವ್ಯಾಲ್ಯೂಮ್, ಸ್ವಲ್ಪ ವ್ಯಾಲ್ಯೂಮ್ ಟರ್ನ್ ಡೌನ್ ಮಾಡ್ತೀರಾ ಅಂತ ಇನ್ನು ಕೇಳಬೇಕು ಅಂದ್ಕೊಂಡಿದ್ದಾನೆ. ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಸ್ ಎಂಜಾಯ್ಮೆಂಟ್, ಅವನ ಎಂಜಾಯ್ಮೆಂಟು ಕೂಡ ಅವ್ನು ಡಿಸ್ಟರ್ಬ್ ಮಾಡೋದಕ್ಕೆ ರೆಡಿ ಇಲ್ಲ. ಈ ರೀತಿ ಒಂದು ಪ್ಯಾರಾಗ್ರಾಫ್ ಇದೆ. ಸಣ್ಣ ಸಣ್ಣ ಪ್ಯಾರಾಗ್ರಾಫ್ನ ಪರ್ಪಸ್ಫುಲಿ ಬಿಲ್ಡ್ ಮಾಡಿದ್ದೀನಿ, ಯಾಕಂತಂದರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. ನೀವು ಪ್ಯಾಸೇಜ್ಗಳು ಬರುತ್ತೆ, ಆ ಪ್ಯಾಸೇಜ್ಗಳ ಮೇಲೆ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡೋದಕ್ಕೆ ಬರಬೇಕು. ನೋಡಿ, ಮತ್ತೆ ING ಫಾರ್ಮಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಪ್ಯಾರಾಗ್ರಾಫ್ ಇದೆ. ಈ ರೀತಿ ಟೇಲರ್ ಮೇಡ್ ಯಾವುದೇ ನೋಟ್ಸು ನಿಮಗೆ ಯಾವುದೇ ಮಾರ್ಕೆಟಲ್ಲಿ ಯು ವೋಂಟ್ ಗೆಟ್ ಎನಿವೇರ್, ಎಲ್ಲೂ ಕೂಡ ನಿಮಗೆ ಸಿಗಲ್ಲ. ಯಾಕಂತಂದ್ರೆ ಹಿಂಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಕೊಟ್ಟು ಅದ್ರ ಮೇಲೆ ಕ್ವಶನ್ಸ್ ಕೊಟ್ಟು ನೋ ಬಡಿ ವಿಲ್ ಡೂ ದಟ್. ನಾನು ಪರ್ಪಸ್ಫುಲಿ ಇವನ್ನೆಲ್ಲ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಪರ್ಸನ್ ಡೂಯಿಂಗ್ ಇನ್ ದ ಪ್ಯಾರಾಗ್ರಾಫ್, ಈ ಪ್ಯಾರಾಗ್ರಾಫ್ ಅಲ್ಲಿ ಆ ಪರ್ಸನ್ ಏನು ಮಾಡ್ತಾ ಇದ್ದಾನೆ ಬೇಗ ಆನ್ಸರ್ ಮಾಡಿ. ವಾಟ್ ಈಸ್ ದ ಪರ್ಸನ್ ಡೂಯಿಂಗ್, ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿ. ವಾಟ್ ಈಸ್ ದ ಪರ್ಸನ್ ಡೂಯಿಂಗ್, ಆ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ಬೇಗ ಆನ್ಸರ್ ಬರಲಿ. ಹಾಂ, ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾನು ನಿಮಗೆ ಆಪ್ಷನ್ಸ್ ಕೊಡ್ತಾ ಇಲ್ಲ. ಹಾಂ, ಇಲ್ಲಿದೆ ಆನ್ಸರ್ಸ್ ಅಲ್ವೇನ್ರಿ, ಬರೆದಿದ್ದಾರೆ ಒಬ್ರಿಬ್ರು. ವರ್ಕಿಂಗ್ ಆನ್ ಅ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಅವನೊಬ್ಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೇಲೆ ಅವನೇನು ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ದ ಆನ್ಸರ್, ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್, ವಾಟ್ ಕಾಸಿಂಗ್ ಡಿಸ್ಟರ್ಬೆನ್ಸ್, ಅವನಿಗೆ ಡಿಸ್ಟರ್ಬೆನ್ಸ್ ಯಾವ್ದಾಗ್ತಾ ಇದೆ ಅದನ್ನು ಹೇಳಬೇಕು. ವಾಟ್ ಕಾಸಿಂಗ್ ಡಿಸ್ಟರ್ಬೆನ್ಸ್, ವಾಟ್ ಈಸ್ ಕಾಸಿಂಗ್ ಡಿಸ್ಟರ್ಬೆನ್ಸ್, ಅವನಿಗೆ ಡಿಸ್ಟರ್ಬೆನ್ಸ್ ಯಾಕೆ ಆಗ್ತಾ ಇದೆ. ಎರಡನೇದೇಳಿ, if you want to comment, take a mobile and comment. What is causing disturbance, ಯಾಕೆ ಆಗ್ತಾ ಇದೆ.
ಹಾ, ಇಲ್ಲಿದೆ ನೋಡಿ. ಹಿಸ್ ರೂಮ್ಮೇಟ್, ಎರಡನೇ ಪ್ರಶ್ನೆಗೆ ಇಲ್ಲಿದೆ. ಹಿಸ್ ರೂಮ್ಮೇಟ್ ಈಸ್ ಬ್ಲಾಸ್ಟಿಂಗ್ ಮ್ಯೂಸಿಕ್ ಫ್ರಮ್ ದ ಲಿವಿಂಗ್ ರೂಮ್. ಇದು ಕರೆಕ್ಟ್, ಎರಡನೇ ಆನ್ಸರ್. ವೆರಿ ಗುಡ್. ಮೂರನೇ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಪರ್ಸನ್ ಕನ್ಸಿಡರಿಂಗ್ ಡೂಯಿಂಗ್? ವಾಟ್ ಈಸ್ ದ ಪರ್ಸನ್ ಕನ್ಸಿಡರಿಂಗ್ ಆಫ್ ಡೂಯಿಂಗ್? ಏನ್ ಮಾಡಬೇಕು ಅಂತ ಅವನು ಅನ್ಕೊಂಡಿದ್ದಾನೆ. ಕನ್ಸಿಡರಿಂಗ್ ಡೂಯಿಂಗ್. ಅವನೇನು ಕನ್ಸಿಡರ್ ಮಾಡ್ತಾನೆ ಇಲ್ಲಿ ನೋಡಿ. ಐ ಆಮ್ ಕನ್ಸಿಡರಿಂಗ್ ಆಫ್ ಆಸ್ಕಿಂಗ್ ಹಿಮ್ ಟು ಟರ್ನ್ ಡೌನ್ ದ ವ್ಯಾಲ್ಯೂಮ್. ವ್ಯಾಲ್ಯೂಮ್ನ ಟರ್ನ್ ಡೌನ್ ಮಾಡಪ್ಪ ಅಂತ ಅವ್ನು ರಿಕ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಡೌನ್ ದ ವ್ಯಾಲ್ಯೂಮ್, ಡೌನ್ ದ ವ್ಯಾಲ್ಯೂಮ್ ಕರೆಕ್ಟ್ ಆಗಿದೆ. ಡೌನ್ ದ ವ್ಯಾಲ್ಯೂಮ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಇನ್ನೊಂದು ಪ್ಯಾಸೇಜ್ ಮಾಡೋಣ. ನಾನು 3 ಪ್ಯಾಸೇಜ್ ನಿಮಗೆ ಕೊಡ್ತಾ ಇದ್ದೀನಿ ಟು ವರ್ಕ್ ಡನ್. ವರ್ಕ್ ಮಾಡೋದಕ್ಕೆ ಇನ್ನು 3 ಪ್ಯಾಸೇಜ್ ಕೊಡ್ತಾ ಇದ್ದೀನಿ. ನೀವು ಆ 3 ಪ್ಯಾಸೇಜ್ನ ಆನ್ಸರ್ ಮಾಡಿ. and you won't get the answers. ನಿಮಗೆ ಆನ್ಸರ್, ಕೀ ಆನ್ಸರ್ಸ್ ಏನು ಸಿಗೋಲ್ಲ. ಓಕೆ, ನೆಕ್ಸ್ಟ್. ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ವಾಟ್ ಆರ್ ದ ಪೇರೆಂಟ್ಸ್ ಡೂಯಿಂಗ್? ವಾಟ್ ಈಸ್ ದ ವೆದರ್ ಲೈಕ್? ಈ 3 ಪ್ರಶ್ನೆಗಳಿದೆ. 3 ಪ್ರಶ್ನೆಗಳನ್ನ ಪ್ಯಾಸೇಜ್ ನಂತರ ನಾವು ನೋಡೋಣ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಹ್ಯಾಪಿಲಿ ಇನ್ ದ ಪಾರ್ಕ್. ದೇರ್ ಲಾಫ್ಟರ್ ಫಿಲ್ಲಿಂಗ್ ದ ಏರ್. ಸಮ್ ಆರ್ ರನ್ನಿಂಗ್ ಅರೌಂಡ್ chasing each other while others are swinging on the playground equipment. The parents are watching from the distance, chatting and catching up with another. The gentle breeze is blowing and the sun is shining, making it a perfect day for outdoor activities ಅಂತ ಇದೆ. ಇದು ನಾನು ಮಿನಿಮೈಸ್ ಮಾಡ್ತೀನಿ. ಕ್ವಶನ್ಸ್ ಬರೆಯೋ ಬದಲು ಮಿನಿಮೈಸೇ ಮಾಡ್ತೀನಿ. ಈಗ 2 ಕ್ವಶನ್ಸ್ ಕಾಣಿಸ್ತದೆ, ಪ್ಯಾಸೇಜ್ ಕಾಣಿಸ್ತದೆ ಅನ್ಕೊಂಡಿದ್ದೀನಿ. ಫಸ್ಟ್ ಒಂದಕ್ಕೆ ಆನ್ಸರ್ ಮಾಡಿ. ವಾಟ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ. ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಇನ್ ದ ಪಾರ್ಕ್ ಅಂತ. ಗುಡ್, ಇನ್ ದ ಪಾರ್ಕ್. ನೆಕ್ಸ್ಟ್, ವಾಟ್ ಆರ್ ದ ಪೇರೆಂಟ್ಸ್ ಡೂಯಿಂಗ್? ಅವ್ರ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ? ವಾಟ್ ಆರ್ ದ ಪೇರೆಂಟ್ಸ್ doing? Parents are watching. Parents are watching from a distance. ಎರಡನೇ ಕ್ವಶನ್ಗೆ ಆನ್ಸರ್ ಇದೆ. ಹೌದ್ರಾ? ನೆಕ್ಸ್ಟ್, ವಾಟ್ ಈಸ್ ವೆದರ್ ಲೈಕ್? ವಾಟ್ ಈಸ್ ವೆದರ್ ಲೈಕ್? ವೆದರ್ ಹೇಗಿದೆ? A perfect day for outdoor activities. ಈಸಿ ಇದೆ, ಆದಷ್ಟು ಸಿಂಪಲ್ ಪ್ಯಾರಾಗ್ರಾಫ್ಸ್ ಇದೆ. ಅವುಗಳಿಗೆ ನೀವೆಲ್ಲ ಆನ್ಸರ್ ಮಾಡಿದಿರ. ಈಗ ಈ ಪ್ಯಾರಾಗ್ರಾಫ್ಗಳಿದೆ, ಇವುಗಳನ್ನ ನೀವು 3 ಕ್ವಶನ್ಸ್ ಇದೆ, ಅವುಗಳನ್ನ ಆನ್ಸರ್ಸ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಕ್ವಶನ್ ಟ್ಯಾಗ್ಸ್ ಹೋಗೋಣ. ಕ್ವಶನ್ ಟ್ಯಾಗ್ಸ್ ನಾನು ನಿಮಗೆ ಹೆಚ್ಚು ಹೇಳಲ್ಲ, ಬಹಳ ಸಿಂಪಲ್ ಆಗಿದೆ. ಸೀದಾ ನಾನು ಟೆಸ್ಟ್ಗೆ ಹೋಗ್ತೀನಿ. ಓಕೆ, ಇಲ್ಲಿ ಕ್ವಶನ್ ಟ್ಯಾಗ್ಸ್ ಇದೆ. ಇವುಗಳನ್ನ ಕ್ವಶನ್ ಟ್ಯಾಗ್ಸ್ ನೋಡಿ. ಟ್ಯಾಗ್, ಕ್ವಶನ್ ಟ್ಯಾಗ್ಸ್ ಹೇಳ್ತೀನಿ, ಕ್ವಶನ್ಸ್ ಅಲ್ಲ, ಕ್ವಶನ್ ಟ್ಯಾಗ್. ಯು ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್. ದೇ ಆರ್ಂಟ್ ಪ್ಲೇಯಿಂಗ್ ಫುಟ್ಬಾಲ್. ಶಿ ಈಸ್ ಸ್ಟಡಿಂಗ್ ಫಾರ್ ದ ಎಕ್ಸಾಮ್. ಐ ಆಮ್ ನಾಟ್ ಕುಕಿಂಗ್ ಡಿನ್ನರ್. ವಿ ಆರ್ ವಾಚಿಂಗ್ ಟಿವಿ. ಇವುಗಳನ್ನ ನೇರವಾಗಿ ಆನ್ಸರ್ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಎಕ್ಸ್ಪ್ಲನೇಷನ್ ಬೇಕಿಲ್ಲ, ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿದೆ. ಆದ್ರೂ ಕೂಡ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ಆನ್ಸರ್. ಕ್ವಶನ್ ಟ್ಯಾಗ್ಸ್ ಅನ್ನ ಆಡ್ ಮಾಡಬೇಕು. ಯು ಹ್ಯಾವ್ ಟು ಆಡ್ ಕ್ವಶನ್ ಟ್ಯಾಗ್ಸ್ ಟು ದೀಸ್. ಹೆಲ್ಪಿಂಗ್ ವರ್ಬ್ ಇದೆ.
ಕ್ವಶನ್ ಮಾಡಬೇಡಿ ವಿದ್ಯಾಶ್ರೀ, ಕ್ವಶನ್ ಟ್ಯಾಗ್ ಮಾಡಿ. ಕ್ವಶನ್ ಟ್ಯಾಗ್ ಅಲ್ಲಿ ಏನ್ ಮಾಡುತ್ತೆ, ನಾವು ಹೆಲ್ಪಿಂಗ್ ವರ್ಬು ಮತ್ತೆ ಸಬ್ಜೆಕ್ಟ್ ಅಷ್ಟನ್ನೇ ಯೂಸ್ ಮಾಡ್ತೀವಿ. ಮೊಬೈಲ್ ತಗೊಂಡು ಕಾಮೆಂಟ್ ಓಕೆ. ಫಸ್ಟ್ ಒನ್ ಅಲ್ಲಿ ಬರುತ್ತೆ, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ನೆಗೆಟಿವ್, ನೆಕ್ಸ್ಟ್ ಒನ್ ಕರೆಕ್ಟ್. ಏನು after 1 minute you can comment. After 1 minute, not now, it will open. ಓಕೆ, ಇಲ್ಲಿ ಏನಿದೆ, ಆರ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ. ಇಲ್ಲಿ ಆರ್ ನಷ್ಟೇ ಯೂಸ್ ಮಾಡ್ಕೊಳ್ಳಿ. ಅರಂಟ್, ಆರ್ ನ ಅರಂಟ್ ಮಾಡಿದ್ವಿ. ಯು ಯಾರಿಗೆ ಗೊತ್ತಾಗಲ್ಲ ಅವ್ರು ನೋಡ್ಕೊಳ್ಳಿ, ಯಾರಿಗೆ ಗೊತ್ತಾಗಿದೆ ನಿಮ್ಮ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ ನೆಗೆಟಿವ್ ಇದೆ, ಅರಂಟ್ ದೇ ಇದೆ, ನೆಗೆಟಿವ್ ಸೆಂಟೆನ್ಸ್ ಇದೆ, ಹಾಗಾಗಿ ಕ್ವಶನ್ ಟ್ಯಾಗ್ ಪಾಸಿಟಿವ್ ಬರುತ್ತೆ. ಆರ್ ದೇ, ಆರ್ ದೇ. ಇಲ್ಲಿ isn't she, isn't she. ಇಲ್ಲಿ ನೆಗೆಟಿವ್ ಇದೆ, ನಾಟ್ ಇದೆ, ಹಾಗಾಗಿ am I ಬರುತ್ತೆ. am I. are we, aren't we, aren't we. ಅದಕ್ಕೆ ನಾನು ನಿಮ್ಗೆ ರೂಲ್ ಹೇಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ ಅನ್ನೋಕ್ಕೋಸ್ಕರ ನಾನು ರೂಲ್ ಹೇಳಕ್ ಹೋಗ್ಲಿಲ್ಲ. ಇಟ್ಸ್ ವೆರಿ ಕ್ಲಿಯರ್ ಅನ್ನೋದಕ್ಕೋಸ್ಕರ. ನೋಡಿ, ಕ್ವಶನ್ ಟ್ಯಾಗ್ ಮಾಡುವಾಗ ಏನೆಲ್ಲ ರೂಲ್ಸ್ಗಳು ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನ್ ಬರುತ್ತೆ ಮತ್ತೆ ಹೇಳೋಣ. ಯಾರಾದ್ರೂ ಹೊಸ ಜನ ಆಗಿದ್ರೆ ನೀವು ಹೇಳೇ ಇಲ್ಲ ಅಂತ ಅನ್ಕೋಬೇಡಿ. ಯು ಆರ್ ಸ್ಟಡಿಂಗ್, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಕ್ವಶನ್ ಟ್ಯಾಗ್ ಏನಾಗುತ್ತೆ, ಇಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಅರೆಂಟ್ ಮಾಡಬೇಕು, ಮತ್ತೆ ಯು ಬಳಸ್ಬೇಕು, ಅರೆಂಟ್ ಯು. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಶಿ ಇಸಂಟ್ ಸ್ಟಡಿಂಗ್ ಅಂತ ಇದ್ರೆ, ಇಸಂಟ್ ಇದ್ದದನ್ನ ಈಸ್ ತಗೊಳ್ಳಿ, ಶಿ ತಗೊಳ್ಳಿ, ಈಸ್ ಶಿ. ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಬರುತ್ತೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ. ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಹೆಲ್ಪಿಂಗ್ ವರ್ಬ್ ಮತ್ತೆ ಸಬ್ಜೆಕ್ಟ್ ಅನ್ನು ಬಳಸ್ತೀವಿ. ಹೆಲ್ಪಿಂಗ್ ವರ್ಬ್ ಮತ್ತೆ ಸಬ್ಜೆಕ್ಟ್ ಅನ್ನು ಬಳಸ್ತೀವಿ. ನೋಡಿ, ಹಿ ಈಸ್ ವೇಟಿಂಗ್, ಇಸಂಟ್ ಹಿ. ಹಾಗೇನೆ ವಿ ಆರ್ ಗೋಯಿಂಗ್, ಅರೆಂಟ್ ವಿ. ಒಂದ್ ಪಕ್ಷ ಹೆಸರು ಬಂದಿದ್ರೆ ಹೆಂಗೆ, ಸುಮಾ ಈಸ್ ಗೋಯಿಂಗ್ ಹೋಮ್ ಅಂತ ಬಂದಿದ್ರೆ ಏನಾಗುತ್ತೆ, ಇಸಂಟ್ ಶಿ ಆಗುತ್ತೆ. ಏನಾಗುತ್ತೆ, ಇಸಂಟ್ ಶಿ. ಹಾಗೇನೆ ಈ ಸ್ಟೇಟ್ಮೆಂಟ್ ಬಂದ್ರೆ ಹೇಳಿ, ಐ ಆಮ್ ಗೋಯಿಂಗ್ ಅಬ್ರಾಡ್. ಇದಕ್ಕೆ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ, ಬೇಗ ಆನ್ಸರ್ ಮಾಡಿ, ನಾನು ನಿಮ್ಗೆಲ್ಲರಿಗೂ ಆನ್ಸರ್ ಕೇಳ್ತಾ ಇದ್ದೀನಿ. ಹಾಗೆ ಶಿವು ಈಸ್ ಡ್ರೈವಿಂಗ್ ಆ ಕಾರ್. ಇದಕ್ಕೆ ಹೆಂಗ್ ಕ್ವಶನ್ ಟ್ಯಾಗ್ ಬರುತ್ತೆ, ಎಸ್. ಇಲ್ಲಿ ಯಮಂಟ್ ಅನ್ನೋ ಪದ ಇಲ್ಲ, ಹಾಗಾಗಿ ಏನಾಗುತ್ತೆ, ಅರಂಟ್ ಅನ್ನೋ ಪದನ ಬಳಕೆ ಮಾಡ್ತೀವಿ. ಅರಂಟ್ ಐ, ನೆನ್ಪಿಟ್ಕೊಂಡಿದ್ದೀರಾ, ಬ್ರಿಲಿಯಂಟ್. ಹಾಗಾಗಿ ಇಲ್ಲೇನು ಬರುತ್ತೆ, ಇಸಂಟ್, ಇಸಂಟ್ ಹಿ ಬರುತ್ತೆ. ಇಸಂಟ್ ಹಿ. ನೋಡಿ, ಶೂ ಜಾಗದಲ್ಲಿ ಹಿ ಬಳಸ್ತೀವಿ, ಸುಮಾ ಇದ್ದಂದ್ರೆ ಶಿ ಬಳಸ್ತೀವಿ. ವೆರಿ ಗುಡ್, ಕರೆಕ್ಟ್ ಆಗಿ ಅಪ್ಡೇಟ್ ಆಗಿದ್ದೀರಾ. ದಟ್ಸ್ ಕ್ವೈಟ್ ಗುಡ್. ಆರಾಮ್ ಈ ಸರ್ ಔಟ್ ಆಫ್ ಔಟ್ ಮಾಡ್ತೀರಿ ಇಂಗ್ಲಿಷ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಈಗ ರಿಪೋರ್ಟೆಡ್ ಸ್ಪೀಚ್ ಒಂದು ನೋಡ್ಕೊಂಬೋಣ. ರಿಪೋರ್ಟೆಡ್ ಸ್ಪೀಚ್ ನಾನು ರೂಲ್ಸ್ ಹೇಳಲ್ಲ, ನಾನು ನೇರವಾಗಿ ಸ್ಟೇಟ್ಮೆಂಟ್ಸ್ಗಳ ಕಡೆ ಹೋಗೋಣ. ಈಗ ನಾನು ಮಾಡ್ತಾ ತೋರಿಸ್ತಾ ಹೋಗ್ತೀನಿ.
ಅವುಗಳನ್ನ 2-3 ನೀವು ಮಾಡುವಂತೆ. ಓಕೆ, ಇಲ್ಲಿ ಸ್ಟೇಟ್ಮೆಂಟ್ಸ್ಗಳಿದೆ. ಹಿ ಸೆಡ್ ಐ ಆಮ್ ರೈಟಿಂಗ್ ಅ ಲೆಟರ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಚೇಂಜ್ ಆಗುತ್ತೆ. ಹೆಂಗೆ ಅಂತಂದ್ರೆ ಹಿ ಸೆಡ್ ದಟ್ ಐ ಅಂತ ಇರೋದ್ರ ಐ ಏನಾಗುತ್ತೆ ಹಿ ಆಗುತ್ತೆ. ಏನಾಗುತ್ತೆ ಹಿ. ಪಾಸ್ಟ್ ಅಲ್ಲಿ ಏನಾಗುತ್ತೆ ವಾಸ್ ರೈಟಿಂಗ್ ಆ ಲೆಟರ್. ಏನಾಯ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಯ್ತು. ಹಾಗೇನೆ ವಿ ಆರ್ ನಾಟ್ ಗೋಯಿಂಗ್ ಟು ದ ಪಾರ್ಕ್ ಏನಾಗುತ್ತೆ ಶಿ ಸೆಡ್. ಸ್ಟೇಟ್ಮೆಂಟ್ ಇದೆ ಹಾಗಾಗಿ ದಟ್ ಅನ್ನು ಸೇರಿಸಿ ಶಿ ಸೆಡ್ ದಟ್. ವಿ ಇದ್ದದ್ದು ಏನಾಗುತ್ತೆ ದೇ ಆಗುತ್ತೆ. ಆರ್ ಇದ್ದದ್ದು ವರ್ ಆಗುತ್ತೆ. ನಾಟ್ ಗೋಯಿಂಗ್ ಟು ದ ಪಾರ್ಕ್ ಮುಂದೇನಿದೆ ಅದು ಹಾಗೇನೆ ಬರುತ್ತೆ. ಇದನ್ನೇ ಇಲ್ಲಿ ಹೇಳಿರೋದು ನೋಡಿ. ಐ ಆಮ್ ರೀಡಿಂಗ್ ಅ ಬುಕ್ ಇದು ಏನಾಗುತ್ತೆ ಶಿ ಸೆಡ್ ಶಿ ವಾಸ್ ರೀಡಿಂಗ್ ಅ ಬುಕ್. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದು ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಆಗುತ್ತೆ ನೋಡಿ. ಆರ್ ಯು ಸ್ಟಡಿಂಗ್ ಕ್ವಶನ್ ಇದೆ. ಆರ್ ಯು ಸ್ಟಡಿಂಗ್ ಹಿ ಆಸ್ಕ್ಡ್ ಆರ್ ಯು ಸ್ಟಡಿಂಗ್ ನೋಡಿ. ಹಿ ಆಸ್ಕ್ಡ್ ಇಫ್ ಆರ್ ವೆದರ್ ಐ ವಾಸ್ ಸ್ಟಡಿಂಗ್. ಇಫ್ ಆರ್ ವೆದರ್ ಐ ವಾಸ್ ಸ್ಟಡಿಂಗ್ ಆಗುತ್ತೆ. ಇನ್ನೊಂದು 2-3 ಎಕ್ಸಾಂಪಲ್ಸ್ ಇದೆ, ನೀವು ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಈ 3 ಎಕ್ಸಾಂಪಲ್ಸ್ನ ಪಟಾಪಟ್ ಮಾಡಿ ನೋಡೋಣ. They said you are studying too much. He said he is not cooking dinner. I said they are playing football. Okay, ನೋಡಿ. they said that I ಇಲ್ಲಿ ಯು ಅಂದ್ರೆ ನನಗೆ ಹೇಳ್ತಾ ಇರೋದ್ರಿಂದ ನಾನು ಐ ಅಂತ ಚೇಂಜ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ಹಿ ಅಂತ ಅನ್ನೋದು ಕೂಡ ಮಾಡ್ಕೊಂಡ್ರೆ ತಪ್ಪೇನು. ದೇ ಸೆಡ್ ದಟ್ ಹಿ ಅಂತಂದ್ರೆ ಮಾಡ್ಕೊಳ್ಳಿ ಅಥವಾ ಐ ಅಂತ ಮಾಡ್ಕೊಳ್ಳಿ, ಇಟ್ ಓಕೆ. ಐ ವಾಸ್ ಸ್ಟಡಿಂಗ್ ಟೂ ಮಚ್. he said that she ಇದ್ರೆ ಹಾಗೆ ಇರಲಿ. she was not cooking. they said that I said that they ಹಾಗೆ ಇರಲಿ. they were playing. ಓಕೆ, ಈಗ ಮತ್ತೆ 3 ಕ್ವಶನ್ಸು ಸ್ಟೇಟ್ಮೆಂಟ್ಸ್ ಇದೆ. 5 ಇದೆ, ಸಾಕು 3 ಮಾಡೋಣ. 3 ನೀವು ಮನೇಲಿ ವರ್ಕ್ ಮಾಡ್ಬೋದು. ಕ್ವಶನ್ಸ್ ಇದ್ದಾಗ ಏನು ಮಾಡ್ತೀರಾ, ನಾನು ಫಸ್ಟ್ 2 ನಾನು ಮಾಡ್ತೀನಿ, ಇನ್ನು ನೆಕ್ಸ್ಟ್ 3 ನೀವು ಮಾಡಿ. ಶಿ ಆಸ್ಕ್ಡ್ ಆರ್ ಯು ವೇಟಿಂಗ್ ಫಾರ್ ಮೀ. ಶಿ ಆಸ್ಕ್ಡ್ ಇಫ್ ಆರ್ ವೆದರ್. ಯು ಅಂದರೆ ಐ ಏನಾಗುತ್ತೆ ಐ. ವೆದರ್ ಐ ವಾಸ್ ವೇಟಿಂಗ್. ವೆದರ್ ಐ ವಾಸ್ ವೇಟಿಂಗ್ ಫಾರ್ ಹರ್ ಆಗುತ್ತೆ. ಹಿ ಆಸ್ಕ್ಡ್ ಇಫ್ ಆರ್ ವೆದರ್ ಇಫ್ ಶಿ ವಾಸ್ ವಾಚಿಂಗ್ ಆ ಮೂವಿ. ನಾನು 2 ಸ್ಟೇಟ್ಮೆಂಟ್ ಮಾಡಿದ್ದೀನಿ, ನೀವು ಇನ್ನು ಉಳಿದಂಥ 3 ಮಾಡಿ.
ವೆದರ್ ಸ್ಪೆಲ್ಲಿಂಗು WHETHER ಇದು ಬಳಸ್ಬೇಕು. WEATHR ಈ ವೆದರ್ ಅಂದ್ರೆ ತಪ್ಪಾಗುತ್ತೆ, ಈ ವೆದರ್ ರೈಟ್ ಆಗುತ್ತೆ. ಯಾರು ವೆದರ್ ಬಳಸಿದಿರಿ ಅವರು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬಳಸ್ಕೊಳ್ರಿ, ಗಮನದಲ್ಲಿ ಇಟ್ಕೊಳ್ಳಿ. ಎಸ್ಪೆಷಲಿ ಯಾರಪ್ಪ ಅಪ್ಸರ್, ನಿಮ್ಮ ನೋಡಿ ನಾನು ಹೇಳಿದ್ದು, ನಿಮ್ಮ ಕಾಮೆಂಟ್ ನೋಡಿ ಹೇಳಿದ್ದು, ಸ್ಪೆಲ್ಲಿಂಗ್ ತಪ್ಪಾಗಿ ಪ್ರಾಕ್ಟೀಸ್ ಮಾಡಬೇಡಿ. ನೆಕ್ಸ್ಟ್ ಇದೇನಾಗತ್ತಮ್ಮ, ಆರ್ ವಿ ಗೋಯಿಂಗ್ ಟು ದ ಪಾರ್ಟಿ? They asked if for whether they were going to the party. Next, you asked, am I studying correctly? You asked if I ನೇ ಇರುತ್ತೆ. If I was studying correctly. Okay. Next, I asked if they were playing video games. ಹೀಗೆ ಸ್ಟೇಟ್ಮೆಂಟು ಬದಲಾಗುತ್ತೆ. ವೆರಿ ಗುಡ್, ಚೆನ್ನಾಗಿ ಟ್ರೈ ಮಾಡಿದ್ದೀರಾ. ದಟ್ಸ್ ಇಟ್. ಇವತ್ತಿನ ಕ್ಲಾಸಲ್ಲಿ ನಾವು ಯಾವುದನ್ನಪ್ಪ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಸ್ಟೇಟ್ಮೆಂಟ್ಸ್, ಮೇಕಿಂಗ್ ಸ್ಟೇಟ್ಮೆಂಟ್ಸ್, ಕ್ವಶನ್ಸ್, ನೆಗೆಟಿವ್ಸ್, ಮತ್ತೆ ಕ್ವಶನ್ ಟ್ಯಾಗ್ಸ್, ರಿಪೋರ್ಟೆಡ್ ಕ್ವಶನ್ ಟ್ಯಾಗ್ಸ್, ರಿಪೋರ್ಟೆಡ್ ಸ್ಪೀಚ್, ಒಂದು ಬಿಟ್ವಿ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಆನಂತರ ಫ್ರೇಮಿಂಗ್ ಕ್ವಶನ್ಸ್, ಒಂದು ಬಿಟ್ಟಿದ್ವಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್. ಒಂದು 2 ಸೆಂಟೆನ್ಸ್ ತೋರಿಸ್ಬಿಡ್ತೀನಿ, ಯಾಕಂದ್ರೆ ಅದೊಂದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಒಂದು ಉಳಿಯಿತು ಅಂತ ಅನ್ಸೋಕೆ ಶುರು ಮಾಡ್ಬಿಡುತ್ತೆ. ನೋಡಿ, ಐ ಆಮ್ ವಾಚಿಂಗ್ ಟಿವಿ ಅಂತ ಇದೆ. ಈ ಸೆಂಟೆನ್ಸ್ ಅಲ್ಲಿ ಇದು ಟಿವಿ ಈ ಕಡೆ ಬರುತ್ತೆ, ಟಿವಿ ಇದು ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್. ಬೀಯಿಂಗ್ ಬರಬೇಕು, ಏನ್ ಬರಬೇಕು? ಬೀಯಿಂಗ್ ಆಡ್ ಮಾಡಬೇಕಾಗತ್ತೆ. ವಾಚ್ಡ್, ಬೀಯಿಂಗ್ ವಾಚ್ಡ್ ಬೈ ಮೀ. ನೋಡಿ, ಬೀಯಿಂಗ್ ನ ಆಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಯು ಆರ್ ಲಿಸ್ನಿಂಗ್, ಯು ಆರ್ ಲಿಸ್ನಿಂಗ್ ಬೇಡ, ಲಿಸ್ನಿಂಗ್ ಟು ಬರುತ್ತಲ್ಲ, ಅದು ವರ್ಕೌಟ್ ಆಗಲ್ಲ. ಯು ಆರ್ ಸಿಂಗಿಂಗ್ ಸಾಂಗ್ಸ್. ಇದು ತಗೊಂಡಾಗ ನೋಡಿ, ಸಾಂಗ್ಸ್ ತಗೊಳ್ಳೋಣ. ಸಾಂಗ್ಸ್ ಆರ್, ಇಲ್ಲಿ ಬೀಯಿಂಗ್ ನ ಆಡ್ ಮಾಡೋದು, ಬೀಯಿಂಗ್ ನ ಆಡ್ ಮಾಡಿ, ಬೀಯಿಂಗ್ ಸಂಗ್ ಬೈ ಯು. ಈಗ ಒಂದು 2 ಸೆಂಟೆನ್ಸ್ ಹಾಕ್ತೀನಿ, ಒಂದು 2 ಮಾಡ್ಕೊಂಡ್ಬಿಟ್ರೆ ನನಗೂ ಕೂಡ ಇಲ್ಲ ಇವತ್ತು ಕಂಪ್ಲೀಟ್ ಆಯ್ತು ಪಿಕ್ಚರ್ ಅಂತ ನನಗೆ ಅನ್ಸುತ್ತೆ. ನಿಮಗೂ ಕೂಡ ಒಂದು ಕಂಪ್ಲೀಟ್ ಆಗಿ ಇವತ್ತು ಕಲ್ತ್ವಿ ಅಂತ ನಿಮಗೂ ಕೂಡ ಅನ್ಸುತ್ತೆ. ನೋಡಿ, ಹಿ ಈಸ್ ಟೇಕಿಂಗ್ ಸಮ್ ರೆಸ್ಟ್. ಇದನ್ನ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಿ. ಎರಡನೇ ಸೆಂಟೆನ್ಸ್, ದೇ ಆರ್ ಪ್ರಿಪೇರಿಂಗ್ ಡಿನ್ನರ್. ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಿ. ಇಲ್ಲಿ ಬೀಯಿಂಗ್ ನ ಆಡ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಬೀಯಿಂಗ್ ನ ಆಡ್ ಮಾಡಬೇಕು.
ಸಮ್ ರೆಸ್ಟ್ ತಗೊಳ್ಳಿ. ಸಮ್ ರೆಸ್ಟ್ ಈಸ್ being taken by him. Dinner is being prepared by them. ಓಕೆ, ಎಲ್ಲದೂ ಕೂಡ ಕವರ್ ಮಾಡಿದ್ದೀನಿ ರಿಲೇಟೆಡ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಂದ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಆ್ಯಂಡ್ ಪೇಷನ್ಸ್. ತುಂಬ ಪೇಷಂಟ್ ಆಗಿದ್ರಿ. ಯು ಆರ್ ಬೀಯಿಂಗ್ ಪೇಷಂಟ್. 3 ಸಲ ಲಿಂಕ್ ಡಿಸ್ಟ್ರಾಕ್ಟ್ ಆದರೂ ಕೂಡ ಯು ಸ್ಟಿಲ್ ಜಾಯಿಂಡ್ ಆ್ಯಂಡ್ ವಾಚ್ಡ್ ಲೆಸನ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಈ ರೀತಿ ಡಿಸ್ಕನೆಕ್ಟ್ ಆದರೆ ವಿ ವಿಲ್ ಡೂ ದ ಸೇಮ್ ಥಿಂಗ್. ಪ್ಲೀಸ್ ಕೋಆಪರೇಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಓಕೆ, ನಾಳೆ ನಿಮಗೆ ಮಾರ್ಕ್ ಟೆಸ್ಟ್ ಸಿಗುತ್ತೆ. 6 PM ಮಾರ್ಕ್ ಟೆಸ್ಟ್ ಇರುತ್ತೆ. ಅದಕ್ಕಿಂತ ಬೇಗ ಕೊಡ್ತೀವಿ ನಾವು ನಿಮಗೆ. ಡೋಂಟ್ ವರಿ, ಮಾರ್ಕ್ ಟೆಸ್ಟ್ ನಾವು ನಿಮಗೆ ಬೇಗ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಸಾರಿ.